ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಮನೆ ಮುಂದೆ ಅಂದರೆ ಡಿಸೈನ್ ಮಾಡಿಸಿದಾಗ ಈ ಮೆಟ್ಲ ಹತ್ರ ಈ ಥರ ಡಿಸೈನ್ ಬೇಕಂತ ನಮ್ಮ ಯಜಮಾನ್ರು ಕೇಳಿ ಬಿಡಿಸ್ಕೊಂಡಿದ್ರು. ಬಟ್ ಯಾಕೆ ಅಂತ ಹೇಳಿದ್ರು, ಆದರೆ ನಾನು ಬೇಡ, ಫಸ್ಟ್ ಟೈಮ್ ಬೇಡ, ಎಲ್ಲ ನೋಡಿ ಏನಾರು ಅಂತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಂದರೆ ನಾವು ನಮ್ಮ ಲೈಫ್ಗೆ ಏನಾದ್ರು ಒಂದು ಹೆಲ್ಪ್ ಆಗಿದೆ ಅಂದರೆ ಅದನ್ನ ಯಾವತ್ತೂ ಮರಿಬಾರ್ದಲ್ವ. ನಾವು ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೀವಿ ಅಂತ ಅಂದರೆ ಆ ಮನೆ ಕಟ್ಟೋದಕ್ಕೆ ಹೆಲ್ಪ್ ಮಾಡಿದಂಥವ್ರನ್ನ ಮರಿಬಾರ್ದು, ವಸ್ತು ಆಗಲಿ ವ್ಯಕ್ತಿ ಆಗಲಿ. ಅದೊಂದು ಕಾರಣಕ್ಕೆ ನಮ್ಮ ಯಜಮಾನ್ರು ಬೇಡ ಯಾವತ್ತೂ ಅದು ನಮ್ಮ ಜೊತೆ ಇದೆ ಮತ್ತು ನಾವು ಅದರಿಂದಲೇ ನಾವು ದುಡ್ದಿತ್ತಿರೋದು ಅಂತ ಹೇಳ್ಬಿಟ್ಟು ಈ ಮನೆ ಕಟ್ಟೋಕ್ಕೆ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತೇಳಿ ಆ ಪ್ಲೇಸಾಗಿ ಬಿಡಿಸ್ಕೊಂಡಿದ್ರು. ಆ ಪ್ಲೇಸ್ ಬಿಡಿಸಿ ಅದನ್ನು ಅಂದರೆ ನಮ್ಮ ಐಡಿಯಾ ಬೇರೆ ಥರ ಇತ್ತು, ಬಟ್ ಈ ಥರ ಬಂತು. ಫೈನಲಾಗಿ ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲ. ಆದರೆ ನಾವೇನೋ ಅಂದ್ಕೊಳ್ತೀವಿ, ಕೊನೆಗೆ ಎಲ್ಲೋ ಫಿನಿಷಿಂಗಲ್ಲಿ ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಬೇರೆ ಥರ ಡಿಸೈನ್ ಬಂದಿದೆ ಅಂತ. ಬಟ್ ನಾವು ಅಂದರೆ ಡೋರ್ ಪಕ್ಕನೇ ಫ್ರಂಟಲ್ಲಿ ಹಾಕ್ಸೋಣ ಅಂದ್ಕೊಂಡ್ವಿ. ಫ್ರಂಟಿಗೆ ಬೇಡ ಅಂತ ಹೇಳ್ಬಿಟ್ಟು ಈ ಮೆಟ್ಲ ಹತ್ರ ಹೇಗಿದ್ರು ಗೋಡೆ ಕಟ್ಟಿಸ್ತೀವಲ್ಲ, ಅಲ್ಲಿ ಜಾಗ ಬಿಟ್ಟಿದ್ದು, ಜಾಗ ಬಿಟ್ಟಿದ್ರಲ್ಲಿ ಅಲ್ಲಿ ಫಿಲ್ ಮಾಡಿಸ್ಬೋದಲ್ಲ ಅಂತ ಹೇಳಿಕ್ಕೆ ಅವರು ಅಲ್ಲಿ ಹಾಕ್ಸ್ಬೋದು ಅಂತ ಹೇಳಿ ರೆಡಿ ಮಾಡಿ ಕೊಟ್ಟಿದ್ರು. ಅದು ಹಾಕ್ಸೋಕ್ಕೆ ಏನೇನೋ ಐಡಿಯಾ ಮಾಡಿ ಸರ್ಕಸ್ ಮಾಡಿ, ಸ್ವಲ್ಪ ಜನ ಬರೋಲ್ಲ ಅಂದರೆ ನಾವು ಹಳ್ಳೀಲಿರೋದ್ರಿಂದ ಸಿಟಿಗೆ ಹೋಗ್ಬೇಕು ಫುಲ್ಲು, ಆ ಥರದ್ದೆಲ್ಲ ಡಿಸೈನ್ಸ್ ಬೇಕು ನಿಮಗೆ ಅಂತ ಹೇಳಿ ಅಂತ ಎಲ್ಲ ಹೇಳಿದ್ರು. ಫೈನಲಾಗಿ ಏನಾರಾಗಲಿ ಮಾಡಿಸ್ಬಿಡೋಣ ಅಂತ ಹೇಳಿ ಕೊನೆಗೆ ಡಿಸೈಡ್ ಮಾಡಿದ್ವಿ. ಟೈಲ್ಸ್ ಅವ್ರು ಕೇಳಿದ್ವಿ, ಮಾಡ್ಬೋದು, ಅದು ಫೋಟೋ ತೆಗೆದು ಕಳಿಸಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಅಂದರೆ ಸ್ವಲ್ಪ ದೊಡ್ಡದು ಬೇಕಿತ್ತು, ಬಟ್ ಅಷ್ಟಾಗಲ ಬರೋಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕದು ಮಾಡಿಕೊಟ್ರು. ಫೈನಲಾಗಿ ಏನಂದರೆ ಅದು ನಮಗೆ ಫೋಟೋ ಆ ಥರ ಬೇಕಿತ್ತು. ಅದು ಏನೇ ಆಗಲಿ ಅದೊಂದು ಬರಲಿ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ಮಾಡಿಕೊಟ್ರು. ಫೈನಲಾಗಿ ಅದು ಚೆನ್ನಾಗಿ ಬಂದಿತ್ತು. ಅದು ಏನು ಅಂತ ಅಂದರೆ ಅದು ಯಾವ ವಸ್ತುನೋ ಅದು ವ್ಯಕ್ತಿನೋ ಅಲ್ಲ. ಆ್ಯಕ್ಚುಲಿ ಅದು ನಾವು ನಮಗೆ ಜೀವನದಲ್ಲಿ ಅನ್ನ ಕೊಟ್ಟು ದೇವರೋದು, ಅದನ್ನು ಯಾವತ್ತೂ ನಾವು ಮರೆಯಲ್ಲ. ಅದರಿಂದಲೇ ನಮಗೆ ಲಕ್ಷ್ಮಿ, ಅದು ನಮ್ಮ ಮನೆ ಮಹಾಲಕ್ಷ್ಮಿ. ಅದರಿಂದಲೇ ನಾವು ಅನ್ನ ತಿಂತಿರೋದು ಮತ್ತು ಈ ಮನೆ ಕಟ್ಟೋಕ್ಕೆ ಕಾರಣವೇ ಅದು. ಅದರಿಂದ ಅದು ಫೋಟೋ ಬೇಕೇ ಬೇಕಂತ ಹಠ ಮಾಡಿ ಮಾಡಿಸ್ಕೊಂಡು, ಅದು ಏನು ಫೋಟೋ ಅಂತ ಅಂದರೆ ನೋಡಿದ್ದು ಇದೇ ನಮ್ಮ ಮನೆ ಮಹಾಲಕ್ಷ್ಮಿ. ಇದು ಫಸ್ಟು ನಮಗೆ ಮನೆ ದೇವರಿದ್ದಂಗೆ, ಯಾಕಂದರೆ ಇದರಿಂದ ನಾವು ಅನ್ನ ತಿಂತಿರೋದು. ಇದೊಂದೇ ನಮಗೆ ಸಹಾಯ ಮಾಡ್ತಿರೋದು. ಇದು ನಮಗೋಸ್ಕರ ದುಡಿತಿದೆ. ಆದಮೇಲೆ ಇದನ್ನು ನಾವು ನೆನೆಸಿಟ್ಕೋಬೇಕಲ್ವ. ಅದರಿಂದ ಅದು ಫೋಟೋನ ನಮ್ಮ ಯಜಮಾನ್ರು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಾಕ್ಸಿದ್ವಿ. ಇದು ಆಟೋ, ಇದು ಫಸ್ಟು ಪೇಂಟಿಂಗ್ ಮಾಡಿಸ್ದಾಗಿದ್ದಿತ್ತು ಆಟೋ, ಬಟ್ ಈಗೆಲ್ಲ ಫುಲ್ಲು ಹೋಗಿದೆ. ಬಟ್ ಆ ಆಟೋ ಮಾರೋಕ್ಕೆ ಮನಸ್ಸಿಲ್ಲ. ನನ್ನ ಮಗ ಅಂತೂ ಅದೊಂಥರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಬಿಟ್ಟಿದ್ದಾನೆ. ಆಟೋ ಮಾರ್ತೀವಿ ಅಂದರೆ ತುಂಬ ಅಳ್ತಾನೆ. ಅದಕ್ಕೆ ನೋಡಿ, ಫ್ರಂಟ್ ಅಂದರೆ ನಾವು ಸ್ಟಾರ್ಟಿಂಗ್ ತೊಗೊಂಡಾಗ ಈ ಥರ ಇತ್ತು. ನಾವು ಆ್ಯಕ್ಚುಲಿ ಸೆಕೆಂಡ್ ಹ್ಯಾಂಡು ತೊಗೊಂಡಿದ್ದು. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಜನ ಆಗಿದ್ದರಿಂದ ಆಲ್ಮೋಸ್ಟ್ ಶೋರೂಮ್ದು ಬಿಡಿಸ್ತೀವಿ ಅಂತಂದರೆ ಲೋನ್ ತೊಗೋಬೇಕು ಮತ್ತು ಮಂತ್ಲಿ ಲೋನ್ ಕಟ್ಕೋಬೇಕು. ಅಷ್ಟು ಕೆಪಾಸಿಟಿ ನಮ್ಗೆ ಆಗಿರಲಿಲ್ಲ. ಅದರಿಂದ ಈಗ ನಾನು ಅಂದರೆ ಎಲ್ಲ ಕೊಚ್ಕೊಳ್ಳೋಕೆ ಹೇಳ್ತಾರೆ ಅಂತ ಅಂದ್ಕೊಳ್ತಾರೆ, ಬಟ್ ಇಲ್ಲ, ನಾವು ಮಿಡಲ್ ಕ್ಲಾಸ್ ಲೈಫ್ ಅವರೇ. ಅದರಿಂದ ನಮಗೆ ಸೆಕೆಂಡ್ ಹ್ಯಾಂಡು ತೊಗೊಂಡ್ವಿ. ಫೈನಲಾಗಿ ಈ ಥರ ಬಂದಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಕೆಳಗಡೆ ಇಟ್ಟಿದ್ದಾರಲ್ಲ ಆ ಥರ. ಅಂದರೆ ಅದು ಬೇರೆ ಥರ ಚಿತ್ರ ಕಳಿಸಿದ್ವಿ, ಬಟ್ ಅವರು ಬ್ಯಾಕ್ ಗ್ರೌಂಡು ಬೇರೆ ಥರ ಬರಲಿ ಅಂತ ಹೇಳ್ಬಿಟ್ಟು ಅವರೇ ಸೆಟ್ಟಿಂಗ್ ಮಾಡಿ ಪ್ರಿಂಟೌಟ್ ತೆಗೆದು ಟೈಲ್ಸಿಗೆ ಈ ಥರ ಫೋಟೋಸ ಅಟ್ಯಾಚ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಅದು ಟೈಲ್ಸ್ ಹಾಕೋಕೆ ಬಂದಿದ್ದರು. ಎಲ್ಲ ಫೈನಲಾಗಿ ರೆಡಿಯಾಗಿ ಬಂತು. ಆಗ ನಮ್ಮ ಯಜಮಾನ್ರು ತುಂಬ ಖುಷಿ ಪಡ್ತಿದ್ರು. ಮತ್ತು ನೋಡಿ ಫೈನಲಾಗಿ ಈ ಥರ ಬಂದಿದೆ ಫ್ರಂಟು. ಅಂದರೆ ಅದು ಬಿಡಿಸಿದ್ದು ದೊಡ್ಡದು, ಅಷ್ಟಾಗಲ ಬರೋಲ್ಲ ಅಂತ ಹೇಳಿದ್ರು ಅವರು, ಉದ್ದ ಜಾಸ್ತಿ ಆಯ್ತಂತ. ಆ ಕೊನೆಗೆ ಅಲ್ಲಿ ಸೈಡಲ್ಲೆಲ್ಲ ಗಿಲೋ ಮಾಡಿದ್ದು ಬಿಟ್ಟಿದ್ದಕ್ಕೆ ಉಳ್ದಿದ್ದು ಟೈಲ್ಸ್ ಇರುತ್ತಲ್ಲ ಫ್ರಂಟು ಟೈಲ್ಸು, ಅದನ್ನು ಟೈಲ್ಸ್ನ ಅಟ್ಯಾಚ್ ಮಾಡಿದ್ರು. ಈ ಐಡಿಯಾ ಫಸ್ಟ್ ಇದ್ದರೆ ಅಲ್ಲಿ ಬೇರೆ ಥರ ಸೆಲೆಕ್ಟ್ ಮಾಡ್ತಿದ್ವಿ, ಬಟ್ ನಮಗೆ ಗೊತ್ತಾಗಲಿಲ್ಲ ಇಷ್ಟು ದೊಡ್ಡದು ಬರುತ್ತೆ ಅಂತ ಹೇಳಿದರು. ಬಟ್ ಬರಲಿಲ್ಲ ದೊಡ್ಡದು, ತುಂಬ ಚಿಕ್ಕಕ್ಕೆ ಬಂತು. ಚಿಕ್ಕಂದರೆ ತುಂಬ ಏನು ಚಿಕ್ಕದಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನಮ್ಗೆ ಇಷ್ಟಾಗಲೇ ಬೇಕಿತ್ತು, ಅದು ಕವರ್ ಆಗಲಿ ಅಂತ ಹೇಳಿದ್ವಿ, ಆಗಿಲ್ಲ. ಫೈನಲಾಗಿ ಚೆನ್ನಾಗಿ ಬಂದಿದೆ, ನಮ್ಗೆ ಇಷ್ಟ ಆಯ್ತು. ಎಲ್ಲ ಕೇಳ್ತಿದ್ವಿ, ಏನು ಆಟೋನು ಫೋಟೋ ಹಾಕ್ಕೊಂಡಿದ್ದೀರಲ್ಲ ಅಂತ. ನಮಗೆ ಅದು ಅನ್ನ ಕೊಡ್ತಿರೋ ದೇವರು ಅಂದಮೇಲೆ ಆ ದೇವ್ರು ನಮ್ಮ ಜೊತೆ ಇರಬೇಕಲ್ವ. ಆ್ಯಕ್ಚುಲಿ ಫ್ರಂಟಿಗೆ ಹಾಕ್ಸಿದ್ದು ಇನ್ನೂ ಚೆನ್ನಾಗಿದೆ, ಬಟ್ ಅಲ್ಲಿ ಪಕ್ಕ ಬೇಡ ಅಂತ ಎಲ್ಲ 2 ಚಿತ್ರ ಎಲ್ಲ ಕುದ್ರದೆಲ್ಲ ಇದ್ದಿದ್ದರಿಂದ ಬೇಡ ಅಂದಿದ್ರು. ಮತ್ತು ಸೈಡ್ಗೆ ಅಂದರೆ ಹಿಂದೆ ಡೋರ್ ಇದೆಯಲ್ಲ, ಅಲ್ಲಿ ಶೀಟ್ ಹಾಕ್ಸಿ ಗಾಡಿ ನಿಲ್ಸೋಕೆ ಜಾಗ ಮಾಡಿಸಿದ್ದೀವಿ. ಗಾಡಿ ಬಿಸಿಲಲ್ಲೆಲ್ಲ ಒಣಗಬಾರ್ದು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಾವು ಏನಾದ್ರು ವ್ಯವಹಾರ ಮಾಡೋಕ್ಕೆ ಮತ್ತು ಬಾಡಿಗೆ ಹೊಡೆಯೋಕ್ಕೆಲ್ಲ ಗಾಡಿಗಳು ತೊಗೋತಿದ್ದೀವಿ ಅಂದರೆ ಶೋರೂಮ್ ಗಾಡಿನ ಆಲ್ಮೋಸ್ಟ್ ತೊಗೋಬೇಡಿ ಅಂತ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಿರ್ತಾರೆ. ಯಾಕಂದರೆ ತುಂಬ ಶೋರೂಮ್ ಗಾಡಿ ಬಿಡಿಸ್ತೀವಿ ಅಂತ ಅಂದರೆ ಅದಕ್ಕೆ ಅಮೌಂಟ್ ಜಾಸ್ತಿ ಬೇಕಾಗುತ್ತೆ. ನಾವು ಮಂತ್ಲಿ ಅದಕ್ಕೆ ಅಮೌಂಟ್ ಕಟ್ಕೊತಾ ಹೋದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸೆಕೆಂಡ್ ಹ್ಯಾಂಡ್ ತೊಗೊಂಡ್ವಿ. ಆಲ್ಮೋಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಆಟೋ ತೊಗೊಳ್ತೀವಿ ಅಂದರೆ ಸೆಕೆಂಡ್ ಹ್ಯಾಂಡೇ ತೊಗೊಳ್ಳಿ, ನೋಡಿರೋದು ತೊಗೊಳ್ಳಿ, ನೋಡಿ ಚೆನ್ನಾಗಿ ಗಾಡಿ ಚೆನ್ನಾಗಿದೆ ಅನ್ನೋದೇ ತೊಗೊಳ್ಳಿ. ನಾವು ಹಾಗೇ ಮಾಡಿದ್ವಿ. ಫಸ್ಟ್ ಒಂದು ಟೈಮ್ ತೊಗೊಂಡಿದ್ವಿ, ಆ ಆಟೋ ಮಾರಿದ್ಮೇಲೆ ಇದನ್ನು ತೊಗೊಂಡಿದ್ದು. ಇದು ತಗೊಂಡ್ಮೇಲೆ ನಮಗೆ ಯಾವತ್ತೂ ನಮಗೆ ಕೈ ಕೊಟ್ಟಿಲ್ಲ. ಅಂದರೆ ಗಾಡಿ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಬಟ್ ಯಾವತ್ತೂ ನಮ್ಗೆ ಕೈ ಕೊಟ್ಟಿಲ್ಲ ಇದು. ಅನ್ನ ಹಾಕಿದೆ. ಮತ್ತು ನಾವು ಈ ಮನೆ ಕಟ್ತಿದ್ದೀವಿ ಅಂದಾಗ
ನಮಗಿಂತ ಶ್ರಮ ಇದ್ರೂ ಜಾಸ್ತಿ ಇದೆ, ಯಾಕಂದರೆ ಇದರಿಂದ ನಾವು ದುಡ್ದಿದ್ದು. ಆದ್ದರಿಂದ ಇದನ್ನು ಯಾವತ್ತೂ ನಾವು ಜೀವನದಲ್ಲಿ ಮರಿಬಾರ್ದು. ಆಮೇಲೆ ನಮ್ಮದೊಂದು ಕನಸಿದೆ, ಇದನ್ನು ಯಾವತ್ತೂ ನಾವು ಮಾರಬಾರ್ದು, ಜೊತೆಲೇ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬೇರೆ ಆಟೋ ತೊಗೊಂಡ್ರೂ ಇದು ಜೊತೆಲೇ ಇರಬೇಕು, ಯಾಕಂದರೆ ಇದರಿಂದ ನಾವು ಮನೆ ಕಟ್ಟಿದ್ದೀವಿ. ನಾವು ಆಟೋಗೂ ಅಷ್ಟೇ ನನ್ನ ಮಗನ ಹೆಸರನ್ನೇ ಹಾಕ್ಸಿರೋದು ಚಿರು ಅಂತ ಹೇಳ್ಬಿಟ್ಟು. ಆಟೋದವರೆಲ್ಲ ಜಾಸ್ತಿ ಹೇಳೋದು ಚಿರು ಆಟೋ ಅಂತ ಹೇಳ್ತಾರೆ. ಅದು ನನ್ನ ಮಗನಿಗೊಂದು ಅಟ್ಯಾಚ್ಮೆಂಟ್ ಇದ್ದಂಗೆ, ತುಂಬ ಅಂದರೆ ತುಂಬ. ಅದರಲ್ಲಿ ಅವ್ನು ಏನಾದರೂ ಆಟೋ ಮಾರ್ತೀವಿ ಅಂದರೆ ತುಂಬ ಅಳೋನು. ಅದಕ್ಕೆ ಫೈನಲ್ ಡಿಸಿಷನ್ ತಗೊಬಿಟ್ವಿ, ಆಟೋ ಮಾರಬಾರ್ದು, ಜೊತೆಲೇ ಇಟ್ಕೋಬೇಕು ಆ ಆಟೋನ ಅಂತ. ಈಗ ನಾವು ಏನೇ ಆದ್ರೂ, ಈಗ ನಮ್ಮ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ನಾವು ಸಾಯಿಸೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದರಿಂದ ಇದನ್ನು ನಾವು ಜೊತೆಲೇ ಇಟ್ಕೋಬೇಕು. ಅದಕ್ಕೋಸ್ಕರ ನಾವು ಇದನ್ನು ಇಟ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸ್ವಲ್ಪ ಪ್ರಾಬ್ಲಮ್ ಅಂದರೆ ಇದು ಸ್ವಲ್ಪ ಹಳೆ ಗಾಡಿ ಆಗಿದ್ದರಿಂದ ಪ್ರಾಬ್ಲಮ್ಸ್ ಬರ್ತಿದೆ, ಬಟ್ ಯಾವತ್ತೂ ನಮಗೆ ಕೈ ಕೊಟ್ಟಿಲ್ಲ. ಇದು ಅನ್ಯಾಯವಾಗಿ ಬಂದಿದ್ದ ದುಡ್ಡು ಯಾವತ್ತೂ ನಮ್ಮ ಹತ್ರ ಇರಲ್ಲ ಅಂತೀವಿ. ನಾವು ನ್ಯಾಯವಾಗಿ ದುಡ್ಡಿದ್ದ ದುಡ್ಡೇ ನಮ್ಮ ಹತ್ರ ಜಾಸ್ತಿ ಇರೋದಂತೆ. ಅದಕ್ಕೆ ಇದು ನಮಗೆ ನ್ಯಾಯವಾಗಿ ದುಡ್ಡು ಕೊಟ್ಟಿದೆ, ಅದರಿಂದ ಇದಕ್ಕೆ ಯಾವತ್ತೂ ನಾವು ಋಣಿಯಾಗಿರ್ತೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.